ಅಯ್ಯೋ ಕರೆನ್ಸಿ ಕಾಲ ಹೋಯ್ತಲ್ಲ, ಮತ್ತೆ 500 ರೂಪಾಯಿ ಹಾಕ್ಬೇಕು ಇದಕ್ಕೆ. ಮನೇಲಿ ವೈಫೈ ಇದ್ರು ಸುಮ್ಮನೆ ಡಾಟಾಗೆ ಖರ್ಚು ಮಾಡಬೇಕು. ಹೇ ಹಂಗೇನಿಲ್ವೋ, ಈಗ ನೀನ್ ಡಾಟಾನ ರೀಚಾರ್ಜ್ ಮಾಡಿದೆ, ನೀನ್ ನಂಬರ್ಗೆ ರೀಚಾರ್ಜ್ ಮಾಡಬಹುದು. ಹೌದಾ? ಹೌದು, ಹೇಳ್ತೀನಿ ಕೇಳು. ಟ್ರಾಯ್ ಅವರು ರೀಸೆಂಟ್ ಆಗಿ ಟೆಲಿಕಾಂ ಕಂಪನಿಗಳಿಗೆ ವಾಯ್ಸ್ ಕಾಲ್ ಮತ್ತೆ ಮೆಸೇಜ್ ಗಳಿಗೆ ಸಪರೇಟ್ ಪ್ಲಾನ್ ಗಳನ್ನ ನೀಡಬೇಕು ಅಂತ ಆದೇಶ ನೀಡಿದೆ. ಕೀಪ್ಯಾಡ್ ಫೋನ್ ಯೂಸ್ ಮಾಡೋರು ಮತ್ತೆ ಮೊಬೈಲ್ ಡಾಟಾ ಅವಶ್ಯಕತೆ ಇಲ್ದಿರೋರು ಇದನ್ನ ಪರ್ಚೇಸ್ ಮಾಡಬಹುದು. ಅಷ್ಟೇ ಅಲ್ಲದೆ 365 ದಿನಗಳವರೆಗೆ ವ್ಯಾಲಿಡ್ ಇರುವಂತಹ ವಿಶೇಷ ರೀಚಾರ್ಜ್ ಕೂಪನ್ಗಳು ಮತ್ತೆ ವೋಚರ್ ಗಳನ್ನ ನೀಡಬೇಕಂತ ಕಂಪನಿಗಳಿಗೆ ಆದೇಶ ನೀಡಿದೆ. ಇದು ಹಿಂದೆ ಬರೀ 90 ದಿನಗಳವರೆಗೆ ಮಾತ್ರ ಇತ್ತು. ಹಾಗೆ ಈ ರೀಚಾರ್ಜ್ ಗಳು ತುಂಬಾ ಕಾಸ್ಟ್ಲಿ ಆಗಿದ್ದು ಕೂಡ, ಯಾಕಂದ್ರೆ ಇದರಲ್ಲಿ ಡಾಟಾ ಆಡ್ ಆನ್ ಇರ್ತಿತ್ತು. ಆದ್ರೆ ಈಗ ಕಾಲ್ಸ್ ಮತ್ತೆ SMS ಗಳಿಗೆ ಮಾತ್ರ ರೀಚಾರ್ಜ್ ವೋಚರ್ ಇರುತ್ತವೆ. ಸೊ ರೀಚಾರ್ಜ್ ಗೆ ಜಾಸ್ತಿ ಕಾಸ್ಟ್ಲಿ ಇರಲ್ಲ. ಟೆಲಿಕಾಂ ಕಂಪನಿಗಳು ಕನಿಷ್ಠ ಬೆಲೆ 10 ರೂಪಾಯಿ ಆಗಿರಬೇಕು ಅಂತ ಹೇಳಿದ್ರು ಕೂಡ 10 ರೂಪಾಯಿ ಮತ್ತು ಅದರ ಡಿನಾಮಿನೇಷನ್ ಗಳಲ್ಲಿ ಮಾತ್ರ ಪ್ಲಾನ್ ಕೊಡೋ ಬದಲು ಬೇರೆ ಬೇರೆ ಬೆಲೆಯ ಪ್ಲಾನ್ ಗಳನ್ನು ಕೂಡ ಕೊಡಬಹುದು. ಸೊ ಇದರಿಂದ ಪ್ಲಾನ್ ಬೆಲೆಗಳು ಜಾಸ್ತಿ ಫ್ಲೆಕ್ಸಿಬಲ್ ಆಗಿರುತ್ತವೆ. ಹಾಗಾದ್ರೆ ನಮ್ಮ ಯೂಸರ್ಸ್ ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹೆಂಗ್ ಗೊತ್ತಾಗಲ್ಲ ನಿಮ್ಗೆ? ಗ್ರೋ ಕನ್ನಡ ಪೇಜ್ ಇಂದ ಕಣೋ, ನಿನ್ಗೆ ಸರಿ ಹೇಳಿದೀನಿ. ಗ್ರೋ ಕನ್ನಡನ ಫಾಲೋ ಮಾಡು, ನಿಮ್ಗೂ ಇದೇ ರೀತಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳೋ ಮಾತು ಎಲ್ಲಿ ಕೇಳ್ತೀರಾ? ಸರಿ ಇರಪ್ಪ, ಈಗಲೇ ಫಾಲೋ ಮಾಡ್ಬಿಡ್ತೀನಿ.